ಜಾಗತಿಕ ರಾಷ್ಟ್ರಗಳ ಮೇಲೆ ಯುದ್ಧದ ಎಫೆಕ್ಟ್. ವಾಣಿಜ್ಯ ಸಿಲಿಂಡರ್ ದರ ದಿಢೀರನೆ ಏರಿಕೆ. ಬೆಂಗಳೂರಲ್ಲಿ 203 ರೂಪಾಯಿ ಏರಿಕೆ. 119 ಕೆಜಿಗೆ 2161. ಹೋಟೆಲ್ಗಳಲ್ಲಿ ಬೆಲೆ ಏರಿಕೆ ಫಿಕ್ಸ್. ಗ್ರಾಹಕರಿಗೆ ಬರೆ. ಆಟೋಗಳಿಗೆ ಸಿಗ್ತಾ ಇಲ್ಲ LPG. ಜಾಗತಿಕ ರಾಷ್ಟ್ರಗಳ ಮೇಲೆ ಯುದ್ಧದ ಎಫೆಕ್ಟ್ ದೊಡ್ಡ ಮಟ್ಟದಲ್ಲೇ ತಟ್ಟಿರುವಂಥದ್ದು. 203 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಲಾಗಿದೆ. ಗ್ಯಾಸ್ ಎಮರ್ಜೆನ್ಸಿ, ಗ್ಯಾಸ್ ಟ್ರಬಲ್ ಇನ್ನಷ್ಟು ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಗ್ಯಾಸ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಬರೆ ಮೇಲೆ ಬರೆ ಆಗ್ತಾ ಇದೆ. 19 ಕೆಜಿಗೆ 2161 ರೂಪಾಯಿ ಇದೆ. ಈಗ 203 ರೂಪಾಯಿ ಜಾಸ್ತಿ ಆಗುವ ಮುಖಾಂತರ 2161 ರೂಪಾಯಿ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ 2000 ರೂಪಾಯಿ ದಾಟಿದೆ. ಹೋಗ್ಲಿ, ಅದಕ್ಕೆ ತಕ್ಕನಂಗೆ ಗ್ಯಾಸ್ ಆದರೂ ಸಿಗ್ತಾ ಇದೆಯಾ? ಅದು ಇಲ್ಲ. ಇನ್ನು ಒಂದ್ ಕಡೆ ಆಟೋಗಳು ಕ್ಯೂ ನಿಂತ್ಕೊಳ್ತಾ ಇದಾವೆ. ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ. LPG ಸಮಸ್ಯೆ. ಬೆಂಗಳೂರಿನಲ್ಲಿ ಎಷ್ಟು ಏರಿಕೆ? 203 ರೂಪಾಯಿ ಎಲ್ಲ ಕಡೆನೂ ಕೂಡ. ಕೋಲ್ಕತ್ತಾದಲ್ಲಿ 220 ರೂಪಾಯಿ ಜಾಸ್ತಿ ಆಗಿರೋದು. ಚೆನ್ನೈನಲ್ಲಿ 203 ರೂಪಾಯಿ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯಾಗಿ ಏರಿಕೆ ಆಗಿದೆ. ಮುಂಬೈನಲ್ಲಿ 195 ರೂಪಾಯಿ ಏರಿಕೆ ಆಗಿದೆ. ಎಲ್ಲ ಕಡೆನೂ ಕೂಡ 2000 ರೂಪಾಯಿ ಮೇಲೇನೆ ಇದೆ ಕಮರ್ಷಿಯಲ್ ಗ್ಯಾಸ್ ರೇಟ್. ಬೆಂಗಳೂರಿನಲ್ಲಿ 203 ರೂಪಾಯಿ ಜಾಸ್ತಿ ಆಗೋ ಮುಖಾಂತರ 2161 ರೂಪಾಯಿ 19 ಕೆಜಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್. ಮೊದಲೇ ಜಾಸ್ತಿ ಆಗಿತ್ತು. ಒಂದು ತಿಂಗಳ ಅಂತರದಲ್ಲಿ 300 ರೂಪಾಯಿಗೂ ಜಾಸ್ತಿ ರೇಟ್ ಆದಂತಾಯ್ತು. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಸ್ಟ್ ಒಂದು ತಿಂಗಳ ಅಂತರದಲ್ಲಿ. ಮುಂಚೆ 115 ರೂಪಾಯಿ, ಈಗ 203 ರೂಪಾಯಿ, ಅಂದರೆ 318 ರೂಪಾಯಿ ಜಾಸ್ತಿ ಮಾಡಿದಂತಾಗಿದೆ 30 ದಿನದ ಅಂತರದಲ್ಲಿ. ಇನ್ನು ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 2ನೇ ಬಾರಿಗೆ ಏರಿಕೆ ಆಗಿರುವಂಥದ್ದು. ಬರೆ ಮೇಲೆ ಬರೆ ಬೀಳ್ತಾ ಇದೆ. ಜಾಗತಿಕವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಎಷ್ಟು ಮಟ್ಟಿಗೆ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಅನ್ನೋದಕ್ಕೆ ಈ ಬೆಲೆ ಏರಿಕೆಯ ಬಿಸಿ ಕೂಡ ಸಾಕ್ಷಿಯಾಗಿದೆ. ಜನ ಸಹಜವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇದೆಲ್ಲವೂ ಕೂಡ ಚೈನ್ ಲಿಂಕು. ಈಗ ಗ್ಯಾಸ್ ರೇಟ್ ಜಾಸ್ತಿ ಆಯ್ತಾ, ಊಟ ತಿಂಡಿ ಕಾಫಿ ಟೀ ಇದೆಲ್ಲದರ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಆಟೋ ಪ್ರಯಾಣ ದರ ಜಾಸ್ತಿ ಆಗುತ್ತೆ, ಕ್ಯಾಬ್ ಪ್ರಯಾಣ ದರ ಜಾಸ್ತಿ ಆಗ್ತಾ ಹೋಗುತ್ತೆ.